ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಫನ್ನಿ ದಿವಾಲಿ ಟ್ರಿಪ್ ಬ್ಲಾಗ್ 4 ಆಗಿರುತ್ತೆ, ಪಾರ್ಟ್ 4. ಇದು ತುಂಬ ಲೇಟಾಗಿ ಬರ್ತಾಯಿದೆ ಫ್ರೆಂಡ್ಸ್, ಏನು ತಿಳ್ಕೊಬೇಡಿ. ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ನಾವು ಫ್ರೆಂಡ್ಸ್ ಮುರುಡೇಶ್ವರಕ್ಕೆ ರೀಚ್ ಆದ್ವಿ. ಮುರುಡೇಶ್ವರಕ್ಕೆ ರೀಚ್ ಆಗೋದು ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು ಫ್ರೆಂಡ್ಸ್. ಈಗ ಅಲ್ಲೇ ಸ್ಟೇ ಮಾಡೋಣ ಅಂತೇಳಿ ರೂಮ್ ನೋಡ್ತಾಯಿದ್ವಿ. ಇದು ನೋಡಿ ಫ್ರೆಂಡ್ಸ್, ನಾವು ಇದ್ದಿದ್ದು ರೂಮ್ ಇದು. ಮತ್ತು ಇಲ್ಲೆಲ್ಲ ರೂಮೆಲ್ಲ ಒಂದು ದಿನಕ್ಕೆ ಅರೌಂಡ್ 4000 ಇದೆ ಫ್ರೆಂಡ್ಸ್, ತುಂಬ ಕಾಸ್ಟ್ಲಿ ಇದೆ. ಮತ್ತು ನೋಡ್ಬೋದು ನೀವು, ನಾವು ರೂಮ್ ಹೇಗಿದೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಮುಂಚೆನೇ ನೋಡ್ಕೊಂಡು ಬಂದಿದ್ರು, ಇನ್ನೊಂದು ಸಲ ಹೋಗ್ತಾಯಿದ್ದೀವಿ ಎಲ್ಲರೂ ಫೈನಲ್ ಆದಮೇಲೆ. ನೋಡ್ಬೋದು 2 ಬೆಡ್ ಕೊಟ್ಟಿದ್ದಾರೆ. ಮತ್ತು ರೂಮು ಕ್ಲೀನ್ ಇತ್ತು ಫ್ರೆಂಡ್ಸ್. ವಾಶ್ರೂಮ್ ಆಗಿರ್ಬೋದು, ಮತ್ತು ರೂಮ್ಸ್ ಆಗಿರ್ಬೋದು, ಬೆಡ್ ಆಗಿರ್ಬೋದು ಎಲ್ಲ ಕ್ಲೀನ್ ಇತ್ತು. ಮತ್ತು ಟಿ ವಿ, AC ಫೆಸಿಲಿಟಿ ಎಲ್ಲ ಇತ್ತು. ನೀವು ನೋಡ್ಬೋದು ಹೇಗಿದೆ ನಮ್ಮ ರೂಮು. ಮತ್ತು ಅಲ್ಲೇ ನೈಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ನಮ್ಮ ಸಿಸ್ಟರು ಮತ್ತು ನಮ್ಮ ಹಸ್ಬೆಂಡ್ ಕೇಕ್ ತಂದು ಕಟ್ ಮಾಡಿಸಿದ್ರು. ನನಗೆ ಅವರು ನಮ್ಮ ಸಿಸ್ಟರ್ ಕೇಕ್ ತಂದು ಕಟ್ ಮಾಡಿಸ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ಸರ್ಪ್ರೈಸಾಗಿ ತಂದು ಕಟ್ ಮಾಡಿಸಿದ್ದಾರೆ. ಅದಕ್ಕೆ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಹೆಸರು ಅನಿತಾ ಅಂತ. ತುಂಬ ಥ್ಯಾಂಕ್ ಯು ಸಿಸ್ಟರ್, ನಮ್ಗೆ ಗೊತ್ತೇ ಇರಲಿಲ್ಲ ನೀವು ಕೇಕ್ ತಂದು ಕಟ್ ಮಾಡಿಸ್ತೀರಾ ಅಂಥೇಳಿ. ಅವ್ರಿಗೆ ಬ್ಲಾಗ್ ನೋಡ್ತಿದ್ರೆ ಅವ್ರಿಗೂ ನಮಗೂ ಖುಷಿ ಆಯಿತು. ಒಟ್ಟಿನಲ್ಲೇ ನಮ್ಗೆ ಗೆಸ್ಸೇ ಮಾಡಿರಲಿಲ್ಲ. ಮತ್ತು ಹೀಗೆ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಫ್ರೆಂಡ್ಸ್, ಕೇಕ್ ಕಟ್ ಮಾಡಿಸಿದ್ದೆಲ್ಲ. ಈಗ ನೋಡಿ ಇವರು ನಮ್ಮ ಸಿಸ್ಟರ್ ಇದ್ದಾರಲ್ಲ, ಅವ್ರ ಮಗಳು. ಮತ್ತು ಇವರೇ ಫ್ರೆಂಡ್ಸ್ ಕೇಕ್ ತಂದು ಕಟ್ ಮಾಡಿದ್ದು. ನಮಗೇನು ಐಡಿಯಾನೇ ಇರಲಿಲ್ಲ, ಆದರೂ ಮಾಡಿಸಿದ್ರು, ಖುಷಿ ಆಯಿತು. ಈಗ ಅದಾದಮೇಲೆ ನೈಟು ಡಿನ್ನರಿಗೆ ಹೊರಡ್ತಾಯಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ಅಲ್ಲೇ ಕಲ್ಯಾಣಿ ಅಂತ ರಾತ್ರಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಮತ್ತು ಡಿನ್ನರೆಲ್ಲ ಮುಗಿಸ್ಕೊಂಡು ಹಾಗೆ ಬಟ್ಟೆ ಶಾಪಿಂಗ್ ಏನಾದರೂ ಮಾಡೋಣ ಬಂದಿದ್ವಲ್ಲ ಹೊರಗಡೆ, ಅದರ ನೆನಪಿಗೆ ಅಂತೇಳಿ ಅಂತ ನೋಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ನೈಟು ದೇವಸ್ಥಾನ ಈ ಥರ ಲೈಟಿಂಗ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅರೇಂಜ್ ಮಾಡಿದ್ರ ಥರ. ಮತ್ತು ನಾವು ಅಲ್ಲೇ ವೆಜ್ ಊಟ ಮಾಡಿದ್ವಿ ಫ್ರೆಂಡ್ಸ್, ಯಾಕಂದರೆ ನಾವು ಹೋಗಿದ್ದು ಕಾರ್ತಿಕೆ ಟೈಮಲ್ಲಿ. ಇಲ್ಲೆಲ್ಲ ಫಿಶ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆದರೆ ನಾವು ಟೇಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಈಗ ನೋಡ್ಬೋದು, ನಾವು ಈ ರೆಸ್ಟೋರೆಂಟಿಗೆ ಬಂದು ಫುಡ್ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾವೆಲ್ಲ ಸ್ವಲ್ಪ ವೆಜ್ ರೈಸು ಮತ್ತು ರೋಟಿ ಥಾಲಿ ಮತ್ತು ವೆಜ್ ಥಾಲಿ ಈ ಥರ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್, ಊಟ ಆಗಿರ್ಬೋದು ಎಲ್ಲ. ಇಲ್ಲಿ ಒಂದು ರೂಮ್ ಆಗಿರ್ಬೋದು, ಏನೇ ಇದ್ರೂ ಮುರುಡೇಶ್ವರ ತುಂಬ ಕಾಸ್ಟ್ಲಿ. ಈಗ ನೋಡ್ಬೋದು. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಮುರುಡೇಶ್ವರದಲ್ಲೇ ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನಮ್ಮ ರೂಮ್ ಎದುರುಗಡೆ ಇರೋ ದೇವಸ್ಥಾನ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ನಾವು ಅದು ಎದುರುಗಡೆ ಕಾಣಿಸೋ ಥರನೇ ರೂಮ್ ಮಾಡ್ಕೊಂಡಿದ್ವಿ, ದೇವ್ರು ಕಾಣಿಸೋ ಥರ. ಈಗ ನೋಡಿ ಫ್ರೆಂಡ್ಸ್, ಎಲ್ಲರೂ ಬೀಚ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಇವರೆಲ್ಲ ನಾವು ಬೀಚಲ್ಲಿ ಎಂಜಾಯ್ ಮಾಡಲ್ಲ ಅಂಥೇಳಿ ಇಲ್ಲೇ ರೂಮಲ್ಲೇ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ರು ಫ್ರೆಂಡ್ಸ್. ಈಗ ನೋಡ್ಬೋದು ನೀವು. ಹಾಗೆಯೇ ರೂಮಲ್ಲಿ ಒಂದೊಂದು ಕಾಮಿಡಿ ಆಗಿ ಎಲ್ಲ ಫನ್ನಿ ಗೇಮ್ಸ್ ಎಲ್ಲ ಆಡ್ಕೊಂಡು ಹಾಗೆಯೇ ರೆಡಿ ಆಗ್ತಾಯಿದ್ರು. ನೋಡ್ಬೋದು ನೀವು. ಇವರು ನಮ್ಮ ಸಿಸ್ಟರ್ ಇದ್ದಾರಲ್ಲ, ಅವ್ರ ಹಸ್ಬೆಂಡು. ನೋಡಿ ಫ್ರೆಂಡ್ಸ್, ಎಲ್ಲರೂ ಬೀಚ್ ಹತ್ರ ಹೊರಡೋಣ ಅಂತ ರೆಡಿಯಾಗಿ ಹೊರಡ್ತಾಯಿದ್ದೀವಿ. ಮತ್ತು ಇವರು ನಮ್ಮ ದೊಡ್ಡ ಭಾವ ಇದ್ದಾರಲ್ಲ ಫ್ರೆಂಡ್ಸ್, ಅವರು ನಾನು ಸ್ವಾಮೀಜಿ ಥರ, ಗುರೂಜಿ ಥರ ಅಂತೇಳಿ ಫನ್ನಿಯಾಗಿ ಕಾಮಿಡಿ ಮಾಡ್ತಾಯಿದ್ರು. ಆ ಥರ ನಡ್ಕೊಂಡು ಬರ್ತೀನಿ, ನೀವು ಹೋಗಿ ಮುಂದೆ ಅಂತ ಹೇಳಿ. ಈಗ ನೋಡ್ಬೋದು ನೀವು, ನಾವೆಲ್ಲ ಹೊರಗಡೆ ಬಂದ್ವಿ. ಈಗ ಲಾಸ್ಟಲ್ಲಿ ಅವರು ನಾನು ಬರ್ತೀನಿ ಅಂತ ಕಾಮಿಡಿಯಾಗಿ ಮಾಡ್ತಾಯಿದ್ರು. ನೋಡ್ಬೋದು ನೀವು. ಇವರೇ ಫ್ರೆಂಡ್ಸ್ ಅವರು. ಇವ್ರ ಹೆಸರು ರುದ್ರೇಶ್ ಅವರು ಅಂತ. ಇವರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಭಾವ. ನೋಡ್ಬೋದು ಈ ಥರ ಬರ್ತಾಯಿದ್ದಾರೆ. ಮತ್ತು ನಾವು ರೂಮಿಂದ ಹೊರಟ್ವಿ ಫ್ರೆಂಡ್ಸ್. ಇದು ಬಂದು ಮುರುಡೇಶ್ವರ ಬಸ್ ಸ್ಟ್ಯಾಂಡು. ನಾವಿಲ್ಲೇ ಇದ್ದಿದ್ದು, ಬಸ್ ಸ್ಟ್ಯಾಂಡ್ ಹತ್ರನೇ ಇದ್ದಿದ್ದು ಅದು ರೂಮು ಫ್ರೆಂಡ್ಸ್. ಅಯೋಧ್ಯೆ ಹೋಟೆಲ್ ಅಂತ ನೋಡ್ಬೋದು ನೀವು. ಹಾಗೆಯೇ ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತುಂಬ ತಲೆನೋವ್ತಾಯಿತ್ತು ಫ್ರೆಂಡ್ಸ್. ಟ್ರಿಪ್ಪಿಗೆ ಹೋಗಿದ್ದರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಸ್ವಲ್ಪ ಹೆಡ್ಡೇಕ್ ಜಾಸ್ತಿ ಪೇಯ್ನ್ ಆಗಿತ್ತು. ಹಾಗೆಯೇ ಸ್ವಲ್ಪ ಎಲ್ಲರೂ ಟೀ ಕುಡ್ಕೊಂಡು ಆಮೇಲೆ ಬೀಚ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ವಿ, ಇಲ್ಲಿ ಬಂದು ಟೀ ತೊಗೊಂಡು. ಮತ್ತು ಇದು ನಾನು ಕಲ್ಯಾಣಿ ರಾತ್ರಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ರಾತ್ರಿ ಅಷ್ಟು ಕ್ಲಾರಿಟಿ ಇರಲಿಲ್ಲ ವಿಡಿಯೋಗೆ. ಈಗ ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್, ಅದ್ರ ವೈಬ್ ಆಗಿರ್ಬೋದು. ಅದು ಕಲರ್ ನೋಡಿ ಫ್ರೆಂಡ್ಸ್, ವಾಟರ್ ಕಲರು ಗ್ರೀನಿಶ್ ಆಗಿ ಚೆನ್ನಾಗಿದೆ. ಮತ್ತು ಅಲ್ಲೇನೇ ಇದು ದೇವಸ್ಥಾನ ಎದುರುಗಡೆ ಇರುವಂತಹ ಒಂದು ಸ್ಕೂಲು ಫ್ರೆಂಡ್ಸ್. ಈಗ ನೋಡಿ, ಬೆಳಗ್ಗೆ ದೇವಸ್ಥಾನ ಈ ಥರ ಇದೆ, ರಾತ್ರಿ ಲೈಟಿಂಗ್ಸಲ್ಲಿ ಆ ಥರ ಕಾಣಿಸ್ತೈತೆ. ಇದು ಕಂಬಿಗಳೆಲ್ಲ ಏನಿದೆ ಫ್ರೆಂಡ್ಸ್, ಅದು ದೇವಸ್ಥಾನಕ್ಕೆ ಲೈಟಿಂಗ್ಸ್ ಅದು. ಮತ್ತು ಅಲ್ಲೇ ಕೂಡ ಟಿಫನ್ನು ಮುಗಿಸಿದ್ವಿ. ಟಿಫನ್ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಆದಮೇಲೆ ನಾವೀಗ ಬೀಚಿಗೆ ಹೋಗ್ತಾಯಿದ್ದೀವಿ, ಎಂಜಾಯ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಹೇಳಿ.
ನೋಡ್ಬೋದು ಫ್ರೆಂಡ್ಸ್, ಬೀಚ್ ಇಷ್ಟು ದೊಡ್ಡದಿದೆ, ತುಂಬ ದೊಡ್ಡದು ಬೀಚ್ ಮಾತ್ರ. ನೋಡಿ ಫ್ರೆಂಡ್ಸ್, ನನ್ನ ಮಗ ಮುಂಚೆನೇ ಹೋಗ್ಬಿಟ್ಟು ಅವ್ನಿಗೆ ಜ್ವರ ಬಂದಿತ್ತು, ಆದರೂ ಕೂಡ ನಾನು ಆಡ್ತೀನಿ ಅಂತ ಆಡ್ತಾ ಇದ್ದ. ಬಾ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಹಾಗೆ ಈಗ ಒಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋ ತೊಗೊಳ್ತಾ ಇದ್ವಿ. ನೋಡ್ಬೋದು ಮುರುಡೇಶ್ವರ ಬೀಚ್ ಮತ್ತು ದೇವಸ್ಥಾನ, ಟೆಂಪಲ್ಲು ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಮಾತ್ರ. ಇವರು ಹಾಗೆಯೇ ನಮ್ಮದು ವಿಡಿಯೋ ಶೂಟ್ ಮಾಡಿ ಅಂತೇಳಿ ಶೂಟ್ ಮಾಡಿಸ್ಕೊಳ್ತಾಯಿದ್ರು. ನಾವು ನಡ್ಕೊಂಡು ಬರ್ತೀವಿ, ಹಾಗೆ ಒಂದು ರೀಕ್ಯಾಪ್ ಮಾಡಿ ಅಂತ. ನೋಡ್ಬೋದು ನಾವೆಲ್ಲ ಎಂಜಾಯ್ ಮಾಡೋಣ ಅಂತ ಈಗ ನಮ್ಮ ಹಸ್ಬೆಂಡು, ನಮ್ಮ ಸಿಸ್ಟರು, ಅವ್ರ ಮಕ್ಕಳು ಎಲ್ಲ ಬಂದರು. ನಾವು ಈಗ ಎಂಜಾಯ್ ಎಲ್ಲ ಮಾಡ್ಕೊಂಡು ಬಂದು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಈಗ ಚೆಕ್ಔಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಅರೌಂಡ್ 12 o'clock ಆಗಿತ್ತು ಚೆಕ್ಔಟ್ ಮಾಡೋಷ್ಟೊತ್ತಿಗೆ. ಚೆಕ್ಔಟ್ ಮಾಡ್ಕೊಂಡು ಹಾಗೆ ಸೀದಾ ಟೆಂಪಲಿಗೆ ಹೋಗಿ ಆಮೇಲೆ ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ರೂಮ್ ಚೆಕ್ಔಟ್ ಮಾಡಿದ್ವಿ. ಎಲ್ಲರೂ ಆಯ್ ಮಾಡ್ತಿದ್ದಾರೆ ಫ್ರೆಂಡ್ಸ್, ನೋಡ್ಬೋದು ನೀವು. ಮತ್ತು ಇವಾಗ ಮುರುಡೇಶ್ವರದಲ್ಲಿ ನಮಗೆ ದರ್ಶನ ಸಿಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ರಶ್ ಇತ್ತು. ನಾವು ಹಾಗೇ ಸುಮ್ಮನೆ ಎಂಟ್ರೆನ್ಸಲ್ಲಿ ಹೋಗ್ಬಿಟ್ಟು ಒಳಗಡೆ ಹಾಗೇ ಒಂದೊಂದು ಫೋಟೋಸ್ ಏನು ಬೇಕಾದರೂ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ನೋಡ್ಬೋದು ನೀವು, ಇದು ರೈಟ್ ಸೈಡಿಗೆ ಬರುತ್ತೆ ಫ್ರೆಂಡ್ಸ್. ಒಳಗಡೆ ದೇವಸ್ಥಾನಕ್ಕೆ ಹೋಗಿರೋರಿಗೆ ಗೊತ್ತಿರುತ್ತೆ, ಹೋಗಿಲ್ಲ ಅಂತಂದವ್ರಿಗೆ ವಿಡಿಯೋ ಮೂಲಕ ನೋಡಲಿ ಅಂತ ಅಪ್ಲೋಡ್ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ತುಂಬ ಮಾತ್ರ ದೇವಸ್ಥಾನ ಅಂತೂ ಕ್ಲೀನ್ ಆ್ಯಂಡ್ ನೀಟಾಗಿ ತುಂಬ ಚೆನ್ನಾಗಿದೆ. ಆದರೆ ನಮಗೆ ಒಂದು ಬೇಜಾರು ಅಂದರೆ ದರ್ಶನ ಮಾಡೋಕ್ಕೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ತುಂಬ ರಶ್ ಇದ್ದಿದ್ದರಿಂದ ನಾವು ಹೊರಟ್ಬಿಟ್ವಿ ಹಾಗೇ ಸುಮ್ಮನೆ ಒಂದೊಂದು ಫೋಟೋ ಎಲ್ಲ ತೊಗೊಂಡು. ಮತ್ತೀಗ ನೋಡ್ಬೋದು ಫ್ರೆಂಡ್ಸ್, ನೀವು ಹೊರಡ್ತಾ ಇದ್ದೀವಿ ನಾವು ಇನ್ನೇನು ಮುರುಡೇಶ್ವರದಿಂದ ಹೊರಟಿದ್ದೀವಿ ಇವಾಗ. ಅಂದ್ರೆ ತುಂಬ ಬಿಸಿಲಿತ್ತು ಫ್ರೆಂಡ್ಸ್. ಅಲ್ಲಿ ನಾವು ಫಸ್ಟ್ AC ತೊಗೊಂಡೇ ಇರಲಿಲ್ಲ ರೂಮಲ್ಲಿ. ಒಂದು ಅರ್ಧ ಗಂಟೆನೂ ಇರೋಕ್ಕಾಗಿಲ್ಲ ಫ್ರೆಂಡ್ಸ್. ಆಮೇಲೆ ಮತ್ತೆ AC ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ. ಅದಕ್ಕೆ 500 ಕೂಡ ಚಾರ್ಜ್ ಮಾಡಿದ್ರು. ಈಗ ನೆಕ್ಸ್ಟು ನಾವೆಲ್ಲಿ ಹೋಗ್ತಾ ಇರೋದು ಫ್ರೆಂಡ್ಸ್, ಇಲ್ಲಿ ಆನೆಗುಂದಿ ದೇವಸ್ಥಾನ ಅಂತ ಹೇಳಿದ್ರು. ಅದರ ಹೆಸರು ಸರಿಯಾಗಿ ನನಗೂ ಗೊತ್ತಿಲ್ಲ. ನೀವು ನೋಡ್ಬೋದು, ಇದೇ ದೇವಸ್ಥಾನ ಫ್ರೆಂಡ್ಸ್. ಅದು ನನಗೆ ಹೆಸರು ಅದು ಕ್ಲಾರಿಟಿ ಇಲ್ಲ. ಹಾಗೇ ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇದೇನು ಹಾಗೆ ರೋಡ್ ಸೈಡಲ್ಲಿ ಇತ್ತಲ್ವ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋದ್ವಿ. ಹಾಗೆಯೇ ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಕುಂದಾಪುರ ಬೀಚಿಗೆ. ಕುಂದಾಪುರ ಬೀಚ್ ಹತ್ರ ರೀಚ್ ಆದ್ವಿ ಫ್ರೆಂಡ್ಸ್. ಇವಾಗ ಅರೌಂಡು 3 o'clock ಆಗಿತ್ತು ಕುಂದಾಪುರ ಬೀಚ್ ರೀಚ್ ಆಗೋಷ್ಟೊತ್ತಿಗೆ. ಮುರುಡೇಶ್ವರದಲ್ಲಿ ಹೊರಟಿದ್ದೆ ನಾವು 1 o'clock ಮೇಲೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಈಗ ಅಲ್ಲೇ ನಾವು ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ. ಹಾಗೆಯೇ ಗೋಲಿ ಸೋಡಾ ಮತ್ತು ಫುಡ್ ರೈಸು ಅಂದರೆ ಪುರಿ ಇದೆಲ್ಲ ಇತ್ತು. ಹಾಗೆಯೇ ಸ್ನ್ಯಾಕ್ಸ್ ಐಟಮ್ಸೇ ನಾವು ಊಟ ತಿಂದಂಗೆ ಆಯಿತು ಫ್ರೆಂಡ್ಸ್. ಅದೇ ಊಟ ಥರ ಆಯಿತು, ಅವತ್ತು ಊಟನೇ ಮಾಡಲಿಲ್ಲ ಮಧ್ಯಾಹ್ನ. ಮತ್ತು ಈಗ ನೋಡಿ ಅದೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಆದಮೇಲೆ ಈಗ ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೀವು ನೋಡ್ಬೋದು ಫ್ರೆಂಡ್ಸ್, ಇದು ಬಂದು ಕುಂದಾಪುರ ಬೀಚು. ಕ್ಲೈಮೇಟ್ ಇದೆಯಲ್ಲ ಫ್ರೆಂಡ್ಸ್, ಎಕ್ಸಲೆಂಟ್. ಇಷ್ಟು ದೊಡ್ಡದಿದೆ ಅಂದರೆ ಫ್ರೆಂಡ್ಸ್ ಬೀಚು. ಅಲ್ಲಿ ಎಲ್ಲೇ ನೋಡಿದ್ರೂ ನೀರು, ಬೀಚು, ಈ ಸರೋವರ ಮತ್ತು ಇದ್ರ ಮುಂದೆ ಹೋದರೆ ಸಿಹಿ ನೀರು, ಉಪ್ಪು ನೀರು ಅಂತೇಳಿ ಯಾವ ಬೀಚಸ್ ಇದೆ ಆ ಥರ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಈ ಕಡೆ ಸುತ್ತಮುತ್ತ ಎಲ್ಲ ಬರೀ ಬೀಚೇ ಇತ್ತು. ನೋಡ್ಬೋದು ನೀವು. ಇವಾಗ ಎಷ್ಟು ಬಿಸಿಲಿತ್ತು ಅಂತಂದರೆ ಈ ಬಿಸಿಲಿಗೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಫ್ರೆಂಡ್ಸ್, ಅಷ್ಟು ಬಿಸಿಲಿತ್ತು. ಈಗ ನೋಡ್ಬೋದು ನೀವು, ನಾವು ಮುಂದೆ ಬಂದಿದ್ದೀವಿ. ಅದೇ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಣ, ಅದು ನೀರು ಬಂದು ಹೊಡೆಯೋದು ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತಾಯಿದ್ದೀನಿ. ಹಾಗೆಯೇ ನಮ್ಮ ಸಿಸ್ಟರ್ ಮಗಳು ಕೂಡ ನಾನು ಫೋಟೋ ತೊಗೊಳ್ತೀನಿ ಅಂತೇಳಿ ಎದ್ರುಕೊಂಡು ರಿಟರ್ನ್ ಬಂದುಬಿಟ್ಲು. ಭಯ ಆಗುತ್ತೆ ಅಪ್ಪ ನನಗೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಫ್ರೆಂಡ್ಸ್, ಈಗ ಅಲೆಗಳೆಲ್ಲ ಯಾವ ಥರ ಹೊಡಿತಿದೆ. ಇದು ಸುತ್ತಮುತ್ತ ಬೀಚ್ ಅರೌಂಡ್ ತುಂಬ ದೊಡ್ಡದಿದೆ ಫ್ರೆಂಡ್ಸ್. ಇದು ಬೀಚ್ ಮಾತ್ರ ನೋಡ್ಬೋದು ನೀವೀಗ ಅಲೆ ಹೆಂಗೆ ಹೊಡಿಯುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇದು ತುಂಬ ಎಕ್ಸಲೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಇನ್ನು ನೋಡೋಣ ಅಂತ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಈಗ ನೋಡ್ಬೋದು ಫ್ರೆಂಡ್ಸ್, ಇದು ಲೆಫ್ಟ್ ಸೈಡಿಗೆ ಬೀಚು. ಅದೇ ಬೀಚಲ್ಲೇ ಆ ಕಡೆ ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲ ತುಂಬ ಚೆನ್ನಾಗಿ ದೊಡ್ಡ ಪ್ಲೇಸಸ್ ಇತ್ತು. ಈಗ ಅಲ್ಲಿಂದ ಮುಂದೆ ಹೊರಟ್ರೆ ಇದು ಕೂಡ ಬೀಚೇ ಫ್ರೆಂಡ್ಸ್. ನಾವು ಅಲ್ಲಿಂದ ರೀಚ್ ಆಗಿದ್ದು ಬಂದು ಕಟೀಲ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಟೆಂಪಲ್ಲು. ಅಂದರೆ ಇಲ್ಲಿ ದೇವ್ರನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ನಾವು ಹಾಗೆಯೇ ಹೊರಗಡೆಯಿಂದ ರೀಕ್ಯಾಪ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೀವು ನೋಡ್ಬೋದು, ಹೊರಡ್ತಾ ಇದ್ದೀವಿ ನಾವು ಈಗ ದೇವಸ್ಥಾನಕ್ಕೆ. ಇದು ಬಂದು ದೇವಸ್ಥಾನದ ಗೋಪುರ ಎಂಟ್ರೆನ್ಸ್ ಇದು. ಮತ್ತು ನಾವೀಗ ಅದು ಒಳಗಡೆ ಹೋದರೆ ಇದು ಹೊರಗಡೆ ದೇವಸ್ಥಾನ ಫ್ರೆಂಡ್ಸ್. ಇದು ಹೊರಗಡೆ ಇದು ಏನಿದೆ ಪಿಕ್ಚರ್, ಇದು ಹೊರಗಡೆದು. ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ. ಇದು ಬಂದು ಹೊರಗಡೆ ಫೋಟೋ ಕ್ಲಿಪ್ಪಿಂಗ್, ಇದು ವಿಡಿಯೋ ಕ್ಲಿಪ್ಪಿಂಗು. ನೋಡ್ಬೋದು ಫ್ರೆಂಡ್ಸ್, ಇದು ಯಾಗ ಮಂಟಪ ಮತ್ತು ಇನ್ನು ಯಾವುದ್ಯಾವುದೋ ಇತ್ತು ಫ್ರೆಂಡ್ಸ್. ಅದು ಒಳಗಡೆ ದೇವಸ್ಥಾನ. ಇದು ಬಂದು ಕಟೀಲ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತೇಳಿ. ತುಂಬ ಕ್ಲೀನ್ ಅಂದರೆ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಇತ್ತು ಅಂತಂದರೆ ಅಷ್ಟು ಕ್ಲೀನ್ ಇತ್ತು ಮಾತ್ರ. ಅಷ್ಟು ಚೆನ್ನಾಗೂ ಇತ್ತು. ನೋಡ್ಬೋದು ಇದೇನು ದೇವಸ್ಥಾನ ಟೆಂಪಲ್ ಆಗಿರ್ಬೋದು, ಅದು ಒಂದೊಂದು ಕಲ್ಲಲ್ಲಿ ಕೆತ್ತಿರೋದು ಕೂಡ ಅಷ್ಟು ಚೆನ್ನಾಗಿತ್ತು.
ಇದು ಬಂದು ಇದು ಎಲ್ಲ ಪ್ರೇಯರ್ ಹಾಲ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ನಿಮಗೆ ಲಾಸ್ಟಾಗಿ ನಾನು ಹೊರಗಡೆಯಿಂದ ವಿಡಿಯೋ ಕ್ಲಿಪ್ಪಿಂಗ್ ಫುಲ್ಲು ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟು ನಿಮಗೆ ಗೊತ್ತು ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಮಲ್ಪೆ ಬೀಚ್. ಅರೌಂಡ್ ನಾವು ಮಲ್ಪೆ ಬೀಚಿಗೆ ರೀಚ್ ಆಗಿದ್ದು ಫ್ರೆಂಡ್ಸ್ ಮೋಸ್ಟ್ಲಿ 5 ಆಗಿತ್ತು ಅನಿಸುತ್ತೆ. 4:30 5 ಆಗಿತ್ತು. ನಾವು ಹಾಗೆ ಇಲ್ಲಿ ಮಲ್ಪೆ ಬೀಚ್ನ ವಿಸಿಟ್ ಮಾಡ್ಕೊಂಡು ಹೋಗೋಣ, ಇನ್ನೂ ಎಂಜಾಯ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಸ್ವಲ್ಪ ಬೀಚೆಲ್ಲ ನೋಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವೀಗ ಬೀಚಿಗೆ ಹೋಗ್ತಾಯಿದ್ದೀವಿ. ಬೀಚು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ದೊಡ್ಡದು, ಇದು ಕೂಡ ಬೀಚು. ಮತ್ತು ತುಂಬ ಜನ ಜಾಸ್ತಿ ಇದ್ರು, ಯಾಕಂದರೆ ಮುರುಡೇಶ್ವರ ಆ ಕಡೆ ಎಲ್ಲ ಪ್ಲೇಸಸ್ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದಾರೆ ಅನ್ಸೋದು. ಇಲ್ಲೇ ತುಂಬ ಜನ ಇದ್ದಿದ್ದು ಫ್ರೆಂಡ್ಸ್, ಬೇರೆ ಕಡೆ ಇಷ್ಟು ಜನ ಇರಲಿಲ್ಲ. ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ. ಮತ್ತು ಹಾಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂತೇಳಿ ಅದು ಕೂಡ ನೋಡ್ತಾ ಇದ್ವಿ. ಇಲ್ಲೆಲ್ಲ ಬೈಕಲ್ಲೆಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್, ವಿಡಿಯೋ ಮಾಡಬಾರ್ದು ಮತ್ತು ಅದು ಇದು ರೂಲ್ಸು ಎಲ್ಲ ಹೇಳ್ತಾ ಇರ್ತಾರೆ. ನಾನು ಜಾಸ್ತಿ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸನ್ಸೆಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಜನ ಇದ್ದರು ಆದರೆ ಫ್ರೆಂಡ್ಸ್ ಇಲ್ಲಿ ಮಾತ್ರ ಅರೌಂಡ್ ನಮಗೆ ಇಲ್ಲಿ ಎಂಜಾಯ್ ಮಾಡೋಕ್ಕೋದಕ್ಕೆ ಟೈಮೇ ಸಿಕ್ಕಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಮತ್ತು ಹಾಗೆ ಇಲ್ಲಿ ಏನಾದರೂ ಪರ್ಚೇಸ್ ಮಾಡೋಣ ಅಂತೇಳಿ ಹೋಗ್ತಾಯಿದ್ವಿ. ಇದು ನೋಡ್ಬೋದು ಅಲ್ಲೇ ಇದ್ದಿದ್ದು ಒಂದು ರೆಸಾರ್ಟ್ ಥರ, ಇದು ರೆಸ್ಟೋರೆಂಟ್ ಇದೆ, ಬೀಚ್ ರೆಸ್ಟೋರೆಂಟು. ನಾವು ಹಾಗೆಯೇ ನಾನಿಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ ಫ್ರೆಂಡ್ಸ್. ಕನ್ನಡಕ ಆಗಿರ್ಬೋದು, ನನ್ನ ಮಗನಿಗೆ ಚಿಕ್ಕ ಪುಟ್ಟ ಟಾಯ್ಸು ಇದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದೆ. ಯಾಕೆಂದರೆ ಎಲ್ಲೂ ಶಾಪಿಂಗ್ ಅಷ್ಟೊಂದು ಮಾಡ್ಕೊಂಡು ಇರಲಿಲ್ಲ, ಅದಕ್ಕೆ ಇಲ್ಲಿ ಟೈಮ್ ಇತ್ತಲ್ಲ ಅಂಥೇಳಿ ಶಾಪಿಂಗ್ ಮಾಡಿಕೊಂಡೆ. ಈಗ ಎಲ್ಲ ಅದಾದಮೇಲೆ ಹೊರಟಿದ್ದು ಫ್ರೆಂಡ್ಸ್ ನಾವು ಉಡುಪಿಲಿ ನೀವು ನೋಡ್ಬೋದು ಇಲ್ಲಿ ಕೃಷ್ಣ ದೇವಸ್ಥಾನ ಇದೆ ಅಂತ ನಮ್ಮ ಕ್ಯಾಬ್ ಅಂಕಲ್ ಹೇಳ್ತಾಯಿದ್ರು. ಅಂದರೆ ಫ್ರೆಂಡ್ಸ್ ನಿಮ್ಗೊಂದು ಕ್ಲಾರಿಟಿ ಕೊಡಬೇಕು ನಾನು, ಇವರು ಕ್ಯಾಬ್ ಡ್ರೈವರ್ ಅಂತಂದರೆ ನಮ್ಮ ರಿಲೇಷನ್ನೇ ಫ್ರೆಂಡ್ಸ್. ನಮ್ಮ ಸಿಸ್ಟರ್ ಇದ್ದಾರಲ್ಲ ಅನಿತಾ ಅಂತ ಹೇಳೋದ್ನಲ್ಲ, ಅವ್ರ ಹಸ್ಬೆಂಡ್ ಕಡೆ ಸಿಸ್ಟರು, ಹಸ್ಬೆಂಡ್ ಕಡೆ ರಿಲೇಷನ್ ಅವರು. ಅದಕ್ಕೆ ಮತ್ತು ನಮ್ಮ ಕ್ಯಾಬ್ ಡ್ರೈವರ್ ಅಂತ ಹೇಳ್ತಾಯಿದ್ದೀನಿ ಅಂತ ಇದು ಮಾಡ್ಕೊಬಿಡಿ. ಈಗ ನೋಡ್ಬೋದು ನಾವು ಹಾಗೇ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಆದರೆ ಈ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲೂ ಕೂಡ ಅಷ್ಟೊಂದು ವೀಡಿಯೋ ಶೂಟಿಂಗ್ ಏನು ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಮಾಡ್ಕೊಂಡಿದ್ದು ವೀಡಿಯೋ ಕ್ಲಿಪ್ಪಿಂಗ್ಸು. ಇದು ಕೂಡ ದೇವಸ್ಥಾನ ತುಂಬ ಕ್ಲೀನಾಗಿ ನೀಟಾಗಿತ್ತು ನೋಡ್ಬೋದು. ಇದು ಬಂದು ಕೃಷ್ಣ ದೇವಸ್ಥಾನ ಫ್ರೆಂಡ್ಸ್, ಕೃಷ್ಣ ತುಳಸಿ ಅನ್ಕೊಳ್ತೀನಿ ದೇವಸ್ಥಾನ ಇದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೆ ನಾವು ಮಾಡೋ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ನಾನು ಮಾಡೋ ವೀಡಿಯೋಗಳನ್ನ ಯಾವ ಊರಿಂದ ನೋಡ್ತಾಯಿದ್ದೀರಾ, ಯಾವ ಕಂಟ್ರಿಯಿಂದ ನೋಡ್ತಾಯಿದ್ದೀರಾ ಅಂತ ಮೆಸೇಜ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈಗ ನೋಡ್ಬೋದು ನೀವು ಅಲ್ಲೂ ಕೂಡ ಕೊಳ ಥರ ಚೆನ್ನಾಗಿತ್ತು, ನೀರು ಮಧ್ಯೆ ದೇವಸ್ಥಾನ ಇದೆ ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್. ಇದೇ ಮತ್ತು ದೇವರು ಫ್ರೆಂಡ್ಸ್ ಇದು. ಹಾಗೆಯೇ ಅಲ್ಲೂ ಏನಾದರೂ ತೊಗೊಳೋಣ ಅಂತ ನೋಡಿದ್ವಿ. ನಮ್ಮ ಸಿಸ್ಟರ್ ಅವರು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ರು, ನಾನು ಮಾಡಲಿಲ್ಲ ಫ್ರೆಂಡ್ಸ್. ನಾನು ಮಲ್ಪೆಯಲ್ಲೇ ಮಾಡಿದ್ದೆ ಸ್ವಲ್ಪ ಜಾಸ್ತಿ ಅಂಥೇಳಿ ನಾನು ಇಲ್ಲೇನು ಶಾಪಿಂಗ್ ಮಾಡಲಿಲ್ಲ. ನಮ್ಮ ಸಿಸ್ಟರು ಮತ್ತು ಅವ್ರ ಮಗ ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂಥೇಳಿ ಮಾಡ್ತಾಯಿದ್ರು. ಈಗ ನಾವು ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಳ್ತಾಯಿದ್ವಿ ಫ್ರೆಂಡ್ಸ್. ಆಲ್ಮೋಸ್ಟ್ ಲೇಟ್ ಆಗಿತ್ತು. ಈಗ ನೋಡ್ಬೋದು ಹೊರಗಡೆಯಿಂದ ನಿಮಗೆ ಅದ್ರ ದೇವಸ್ಥಾನ ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ ದೇವಸ್ಥಾನ. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಇಲ್ಲಿ ಟೀ ಕುಡಿಯೋಣ ಅಂಥೇಳಿ ಟೀ ಕುಡಿದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಎಲ್ಲಾದರೂ ಡಿನ್ನರಿಗೆ ಕಾರ್ ನಿಲ್ಲಿಸ್ಬಿಟ್ಟು ಡಿನ್ನರ್ ಮಾಡಬೇಕು. ಡಿನ್ನರ್ ಮಾಡ್ಕೊಂಡು ಫ್ರೆಂಡ್ಸ್ ನೆಕ್ಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡ್ಬೋದು ನೀವು ಉಡುಪಿ ಹೊರಟಿದ್ದೀವಿ ನಾವು. ನೆಕ್ಸ್ಟು ಡಿನ್ನರೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ನಾವು ಅಲ್ಲೇ ಉಡುಪಿ ಹತ್ರನೇ ನಾವು ಡಿನ್ನರೆಲ್ಲ ಮುಗಿಸ್ಕೊಂಡ್ವಿ. ಯಾಕಂದರೆ ಲೇಟ್ ಆಗಿಬಿಡುತ್ತೆ ಮತ್ತು ಹೋಟೆಲ್ಸ್ಗಳಿರಲ್ಲ ಎಲ್ಲೂ ಅಂತೇಳಿ ಬೇಗನೆ ನಾವು ಡಿನ್ನರ್ನ ಅಲ್ಲೇ ಉಡುಪಿಯಲ್ಲೇ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ಈಗ ಅದಾದಮೇಲೆ ನಾವು ಬಂದಿದ್ದೆ ನೆಕ್ಸ್ಟು ಧರ್ಮಸ್ಥಳ. ನೀವು ನೋಡ್ಬೋದು ಅರೌಂಡ್ ಧರ್ಮಸ್ಥಳಕ್ಕೆ ಬಂದಿದ್ದು ಒಂದು 3 ಆಗಿತ್ತು ಮಾರ್ನಿಂಗ್ ಅನಿಸುತ್ತೆ. ಅಲ್ಲೂ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಊರಿಗೆ ಹೊರಟ್ವಿ ಫ್ರೆಂಡ್ಸು. ಇದು ಹಾಸನಾಂಬೆ ದೇವರಿಗೆ ಅಷ್ಟು ಚೆನ್ನಾಗಿ ರೋಡಿಗೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದರು ಫ್ರೆಂಡ್ಸ್. ಇದು ಹಾಸನಾಂಬೆ ದೇವಸ್ಥಾನದ ವಿಡಿಯೋ, ಇದು ಕ್ಲಿಪ್ಪಿಂಗು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು, ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಂತ ಹೇಳ್ತಾಯಿದ್ರು. ನಿಮ್ಮನ್ನು ಮಾಡೋ ವೀಡಿಯೋಗಳೆಲ್ಲ ಇಷ್ಟ ಆಗ್ತಾಯಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.